പ്രിയപ്പെട്ടവരെ, ജനാധിപത്യ മതേതര വിശ്വാസികളെ, ഇന്ത്യയിൽ BJP ഭരിക്കുന്ന സംസ്ഥാനങ്ങളിലെ ജനങ്ങൾ പോലും ഒരു മുഖ്യമന്ത്രിക്ക് വേണ്ടി കൊതിക്കുന്നുണ്ട്. അത് ഏക ഇന്ത്യൻ നാഷണൽ കോൺഗ്രസ് ഭരിക്കുന്ന കർണാടക മുഖ്യമന്ത്രി ശ്രീ സിദ്ധരാമയ്യ എന്ന് പറയുന്ന ഒരു മനുഷ്യൻ്റെ ഭരണത്തെയാണ് കൊതിക്കുന്നത്. 7 വർഷങ്ങൾക്ക് മുമ്പ് ബൈ ഇലക്ഷനിൽ ഇതേ മജുർപ്പള്ള ടൗണിൽ കർണാടകത്തിൻ്റെ അന്നത്തെ മുഖ്യമന്ത്രി ശ്രീ സിദ്ധരാമയ്യ അവർ വന്നിരുന്നു. അദ്ദേഹം മടങ്ങിപ്പോയപ്പോൾ നമ്മുടെ ഭൂരിപക്ഷം BJPക്കെതിരെ 7000-ആയി വർദ്ധിച്ച ചരിത്രം നമ്മുടെ നാടിനുണ്ട്. ഇന്ന് വീണ്ടും അദ്ദേഹത്തിൻ്റെ സ്റ്റേറ്റിൽ ദാവൺഗരയിലും ബെൽഗാവിയിലും 2 ഉപതെരഞ്ഞെടുപ്പ് നടക്കുന്നുണ്ട്, ബാഗൽകോട്ടയിലും. ആ ഉപതെരഞ്ഞെടുപ്പിനിടയിൽ മഞ്ചേശ്വരത്തേക്ക് വീണ്ടും വന്നത് ഒരു കാരണവശാലും മഞ്ചേശ്വരത്തിൻ്റെ മതേതരത്വ മണ്ണിൽ ഒരു വർഗീയ ശക്തിയെ വിജയിപ്പിക്കരുത് എന്ന് അപേക്ഷിക്കാനാണ് വന്നിട്ടുള്ളത്. ಸನ್ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳಲ್ಲಿ ಕೇರಳದ ಏಕೈಕ ಕನ್ನಡಿಗ ಶಾಸಕ ಎಂಬ ನೆಲೆಯಲ್ಲಿ ಅದೇ ರೀತಿಯಲ್ಲಿ ಅವರನ್ನು ಈಗಲೂ ನನಗೆ ನೆನಪಾಗ್ತಾ ಇದೆ. ಇದೇ ಕೇರಳದ ಮುಖ್ಯಮಂತ್ರಿ ಶ್ರೀ ಪಿಣರಾಯಿ ವಿಜಯನ್ ರವರು ಮಧ್ಯಪ್ರದೇಶದಲ್ಲಿ BJP ಸರ್ಕಾರವಿರುವಾಗ ಒಂದು ಕಾರ್ಯಕ್ರಮಕ್ಕೆ ದಿನಾಂಕವನ್ನು ಕೊಟ್ಟರು. ದೇಶದಲ್ಲಿ ಧರ್ಮಗಳೊಳಗೆ ಕಚ್ಚಾಟವನ್ನು ಮಾಡಿಸಿ ಅಧಿಕಾರಕ್ಕೆ ಬಂದಂಥ BJP ಅವರು ಕೇರಳದ ಮುಖ್ಯಮಂತ್ರಿಗಳು ಮಧ್ಯಪ್ರದೇಶಕ್ಕೆ ಕಾಲಿಟ್ಟರೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳುವಾಗ ಆ ಕಾರ್ಯಕ್ರಮವನ್ನು ರದ್ದು ಮಾಡಿದರು. 7 ವರ್ಷಗಳ ಹಿಂದೆ ಅದೇ ಕೇರಳದ ಮುಖ್ಯಮಂತ್ರಿ ಸನ್ಮಾನ್ಯ B ರಾಮನಾಥ ರೈ ಅವರು ಮಂಗಳೂರಿನ ಉಸ್ತುವಾರಿ ಸಚಿವರಾದಾಗ ವಾರ್ತಾ ಭಾರತಿಯವರೊಂದು ಕಾರ್ಯಕ್ರಮಕ್ಕೆ ದಿನಾಂಕವನ್ನು ಕೊಟ್ಟರು. ಆವಾಗಲೂ RSSನವರು, BJPಯವರು, ಬಜರಂಗ ದಳದವರು ಶ್ರೀ ಪಿಣರಾಯಿ ವಿಜಯನ್ ರವರು ಮಂಗಳೂರಿಗೆ ಕಾಲಿಟ್ಟರೆ ನಾವು ಪ್ರತಿಭಟಿಸ್ತೇವೆ, ಬರಲಿಕ್ಕೆ ಬಿಡಲಿಕ್ಕೆ ಅಂತೇಳಿ ಬೆದರಿಕೆಯನ್ನು ಹಾಕಿದರು. ಶ್ರೀ ಸಿದ್ದರಾಮಯ್ಯನವರು CPM ಪಕ್ಷದವರಲ್ಲ, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕೇರಳದ ಮುಖ್ಯಮಂತ್ರಿಗಳಲ್ಲಿ ಹೇಳಿದರು, ಮಂಗಳೂರಿಗೆ ಬನ್ನಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಯಾರು ನಿಮ್ಮನ್ನು ಮುಟ್ತಾರಂತ ನಾನು ನೋಡ್ತೀನಿ, ನಾನು ಕರ್ನಾಟಕದ ಮುಖ್ಯಮಂತ್ರಿ ಹೇಳಿ ಕೇರಳದ ಮುಖ್ಯಮಂತ್ರಿಗೆ ಬೆಂಗಾವಲನ್ನು ಕೊಟ್ಟು ಆ ಕಾರ್ಯಕ್ರಮಕ್ಕೆ ಕರೆಸಿದ ನೆನಪು ಈಗಲೂ ಪ್ರತಿ ಕೇರಳೀಯರ ಮನಸ್ಸಲ್ಲಿದೆ. ಭಾರತ ದೇಶದಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಸಮರ್ಪಣೆ ಮಾಡಿದ ಮುಖ್ಯಮಂತ್ರಿ. ಕರ್ನಾಟಕದಲ್ಲಿ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳ ಬಗ್ಗೆ ಹೇಳಿದಾಗ ಎಲ್ಲರೂ ಟೀಕೆ ಮಾಡಿದರು. ದೇಶದ ಇತಿಹಾಸದಲ್ಲಿ 3 ತಿಂಗಳೊಳಗೆ 5 ಗ್ಯಾರಂಟಿಗಳನ್ನು ಪಾಲನೆ ಮಾಡಿದ ಈ ದೇಶದ ಏಕೈಕ ಮುಖ್ಯಮಂತ್ರಿ. ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾದ ವ್ಯಕ್ತಿತ್ವ ಯಾರಂತ ಕೇಳಿದ್ರೆ ಭವಿಷ್ಯದ ಇತಿಹಾಸ ಕರೆದು ಹೇಳ್ತದೆ, ಅದು ಶ್ರೀ ಸಿದ್ದರಾಮಯ್ಯನವರು. ಅತಿ ಹೆಚ್ಚು ಬಜೆಟ್ ಮಂಡನೆಯನ್ನು ಮಾಡಿದಂಥ ಶ್ರೀ ಸಿದ್ದರಾಮಯ್ಯನವರು 17 ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ಅಲ್ಪಸಂಖ್ಯಾತ, ದೀನ, ದಲಿತರ ಏಳಿಗೆಗೋಸ್ಕರ ತನ್ನ ಜೀವನವನ್ನೇ ಮುಡಿಪಾಕಿಟ್ಟ ಭಾರತೀಯ ಈ ದೇಶದ ಏಕೈಕ ಮಾದರಿ ವ್ಯಕ್ತಿತ್ವವಾದ ಮುಖ್ಯಮಂತ್ರಿ. ಈ ಕಾರ್ಯಕ್ರಮದಲ್ಲಿ ನಾನು ಕಳೆದ 5 ವರ್ಷಗಳ ಕಾಲ ಮಂಜೇಶ್ವರ ಶಾಸಕನಾಗಿದ್ದೆ. 2021 ಚುನಾವಣೆಯಲ್ಲಿ ನಾವು ಗೆದ್ದದ್ದು 745 ಮತಗಳ ಅಂತರದಿಂದ. 2016ರಲ್ಲಿ ನಾವು ಗೆದ್ದದ್ದು 89 ಮತಗಳ ಅಂತರದಿಂದ. ಈ ಕ್ಷೇತ್ರ ಚುನಾವಣೆ ನಡೆಯುವಾಗ ಇಡೀ ಕೇರಳ ಮಾತ್ರವಲ್ಲ, ದೇಶದ ಎಲ್ಲರೂ ಕುತೂಹಲದಿಂದ ಆ ಫಲಿತಾಂಶವನ್ನು ನೋಡ್ತಾರೆ. ಯಾಕಂತ ಹೇಳಿದರೆ BJP ಖಾತೆ ಓಪನ್ ಮಾಡ್ತಾರಾ, ಗೆಲ್ತಾರಾ ಎಂಬುದನ್ನು. ನಾವು ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಇವತ್ತೊಂದು ಭರವಸೆಯನ್ನು ಕೊಡ್ತಾ ಇದ್ದೇವೆ. ಮೇ 4ರಂದು ಫಲಿತಾಂಶ ಬರುವಾಗ 89 ಅಂತರ, 745 ಅಂತರ, 15,000 ಮತಗಳ ಅಂತರದಿಂದ ಭಾರತೀಯ ಜನತಾ ಪಕ್ಷವನ್ನು ಗಡಿಯಲ್ಲಿ ನಾವು ಸೋಲಿಸ್ತೇವೆ ಅಂತೇಳಿ ಅವರಿಗೆ ನಾವು ಭರವಸೆಯನ್ನು ಕೊಡಬೇಕು. ಅದೇ ರೀತಿಯಲ್ಲಿ
ಒಬ್ಬ ಕನ್ನಡಿಗನಾಗಿ ಕನ್ನಡ ಭೂಪ್ರದೇಶ ನಿಂತ್ಕೊಂಡು ಇದ್ದೀನಿ. ಇತ್ತೀಚೆಗೆ ಕೇರಳದಲ್ಲಿ ಮಲಯಾಳ ಮಸೂದೆ ಬಂತು. ನಾವು ವಿಧಾನಸಭೆಯಲ್ಲಿ ಶಬರಿಮಲೆಯ ಭಾಗವಾಗಿ ವಿ ಡಿ ಸತೀಶನ್ ರವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೆವು. ಸಭೆಯಲ್ಲಿ ನಾವು ಭಾಗವಹಿಸಲಿಲ್ಲ. ಕನ್ನಡಿಗರಿಗೆ ಒಂದು ಕಿಂಚಿತ್ತು ಕೇರಳದಲ್ಲಿ ಸಮಸ್ಯೆ ಬಂದರೆ ಯಾರ್ರಿ ಅಂತ ಕೇಳಲಿಕ್ಕಿರುವ ಕನ್ನಡಿಗರ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು. ಅವರು ಇವತ್ತು ಭಾಷೆಗಳ, ಕಲೆಗಳ, ಸಂಸ್ಕೃತಿಗಳ ತವರೂರಾದ ಕನ್ನಡದ ಪ್ರಥಮ ರಾಷ್ಟ್ರಕವಿ ಗೋವಿಂದ ಪೈಗಳ ಮಣ್ಣಿಗೆ ಆಗಮಿಸಿದ್ದಾರೆ. ಈ ಮಣ್ಣು ಅಂತ ಹೇಳಿದರೆ ಭಾರತೀಯ ಜನತಾ ಪಕ್ಷದವರಿಗೆ ಹೋಗಿ ನರೇಂದ್ರ ಮೋದಿಯವರು, ಅಮಿತ್ ಶಾ ರವರು ಮಂಜೇಶ್ವರದಲ್ಲಿ ಸ್ಪರ್ಧಿಸಿದ್ರು ಕೂಡ ಈ ಸೀಟಲ್ಲಿ ಬಿಜೆಪಿಗೆ ಗೆಲ್ಲಲಿಕ್ಕೆ ಅಸಾಧ್ಯ ಎಂಬುದನ್ನು 35 ವರ್ಷಗಳಿಂದ ನಾವು ತೋರಿಸಿಕೊಟ್ಟಿದ್ದೇವೆ. ಆತ್ಮೀಯ ಬಂಧುಗಳೇ, ನೀವೆಲ್ಲರೂ ಕಾತುರದಿಂದ ಎಷ್ಟು ಗಂಟೆಗಳ ಕಾಲ ಸುಡು ಬಿಸಿಲಲ್ಲಿ ಕಾಯ್ತಾ ಇದ್ದೀರಿ. ಒಂದಂತೂ ಈ ಚುನಾವಣೆಯಲ್ಲಿ ಮಂಜೇಶ್ವರದ ಫಲಿತಾಂಶ ಬರುವಾಗ ಕೇರಳದ 39 ವಿಧಾನಸಭಾ ಕ್ಷೇತ್ರದ ಮತದಾರರು ಕುತೂಹಲದಿಂದ ಕೇಳೋದು, ಮಂಜೇಶ್ವರದಲ್ಲಿ ಏನಾಯಿತು? ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರದವರು ಕೇಳೋದು, ಮಂಜೇಶ್ವರದಲ್ಲಿ ಏನಾಯಿತು? ಮೇ 4ರಂದು ಫಲಿತಾಂಶ ಬರುವಾಗ ಮಂಜೇಶ್ವರದ ಮತದಾರರಿಗೆ ಕೇರಳ, ಕರ್ನಾಟಕ, ಭಾರತದ ಜಾತ್ಯತೀತ ಮೌಲ್ಯಕ್ಕೆ ವಿಶ್ವಾಸವಿರಿಸುವ ಎಲ್ಲರೂ ಒಂದು ಬಿಗ್ ಸಲ್ಯೂಟ್ ನೀಡುವ ರೀತಿಯಲ್ಲಿ ಅತ್ಯಂತ ಬಹುಮತದಿಂದ ಈ ಚುನಾವಣೆಯಲ್ಲಿ ನನ್ನ ಚಿಹ್ನೆ ಏಣಿ ಗುರುತಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನಿತ್ತು ಪ್ರಚಂಡ ಬಹುಮತ ಚುನಾಯಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಈ ಸಲ 2026ರಲ್ಲಿ ಕೇರಳದಲ್ಲಿ ಶ್ರೀ ಸಿದ್ದರಾಮಯ್ಯನರ ಥರ ಅದೇ ಥರ ಕಾಂಗ್ರೆಸ್ ಪಕ್ಷದ ಓರ್ವ ಮುಖ್ಯಮಂತ್ರಿ 10 ವರ್ಷಗಳ ನಂತರ ನಮ್ಮ ಪ್ರಾಂತ್ಯದಲ್ಲಿ 100ಕ್ಕಿಂತ ಅದಕ್ಕೆ ಸೀಟುಗಳನ್ನು ಪಡೆದು ಅಧಿಕಾರಕ್ಕೆ ಬರ್ತಾ ಇದೆ. ಒಂದು ನೋವಿತ್ತು, ಕರ್ನಾಟಕದ KSRTC ಕೇರಳಕ್ಕೆ ಬರ್ತದೆ, ನನ್ನ ಕ್ಷೇತ್ರಕ್ಕೆ. ಅಲ್ಲಿ ಲಕ್ಷ್ಮಿ ಅಕ್ಕ ಬಸ್ಸಿಗೆ ಹತ್ತುತ್ತಾರೆ ಹೊಸಂಗಡಿಯಿಂದ. ತಲಪಾಡಿ ದಾಟುವಾಗ UT ಖಾದರ್ ಅವರ ಕ್ಷೇತ್ರ. ಕಂಡಕ್ಟರ್ ಬಂದು ಲಕ್ಷ್ಮಿ ಅಕ್ಕನಲ್ಲಿ 3 ವರ್ಷಗಳಿಂದ ಟಿಕೆಟ್ ಕೊಡಿ ಅಮ್ಮ ಅಂತ ಹೇಳುವಾಗ ಪಾಪ ಟಿಕೆಟ್ ಕೊಡ್ತಾರೆ. UT ಖಾದರ್ ಅವರ ಕ್ಷೇತ್ರದಿಂದ ಹತ್ತಿದಂತ ನಫೀಸಿತ ಅವರಲ್ಲಿ ಕಂಡಕ್ಟರ್ ಬಂದು ಹೇಳ್ತಾರೆ, ನಗಾಡಿಕೊಂಡು ನಿಮಗೆ ಟಿಕೆಟ್ ಇಲ್ಲ, ಫ್ರೀ ಅಂತ ಹೇಳ್ತಾರೆ. 2026 ನಂತರ ನಮ್ಮ KSRTCಯಲ್ಲಿ ರಾಹುಲ್ ಗಾಂಧಿಯವರು ಕೇರಳ ಜನತೆಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಶ್ರೀ ಸಿದ್ದರಾಮಯ್ಯನವರ ಸರ್ಕಾರದ ಅದೇ ರೀತಿಯಲ್ಲಿ ಕೇರಳದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಆ ಗ್ಯಾರಂಟಿಯ ಭಾಗವಾಗಿ ಈಗಾಗಲೇ ಆ ಗ್ಯಾರಂಟಿಯನ್ನು ಸಮರ್ಪಣೆ ಮಾಡಿದ್ದೇವೆ. ನಾನು ಸುದೀರ್ಘವಾದ ಭಾಷಣಕ್ಕೆ ಮುಂದುವರಿತಾ ಇಲ್ಲ. 5 ವರ್ಷಗಳಲ್ಲಿ ನಾನು ನಿನ್ನ ಜೊತೆಯಲ್ಲಿದ್ದೆ. ಯಾರಾದರೂ ಇಲ್ಲೊಬ್ಬರು ಎದ್ದು ನಿಂತು AKM ಅಶ್ರಫ್ ರವರೇ 5 ವರ್ಷದಲ್ಲಿ ಮಂಜೇಶ್ವರಕ್ಕೆ ನಿಮ್ಮ ಸಾಧನೆ ಏನಂತ ಕೇಳಿದರೆ ಎದೆ ತಟ್ಟಿ ಹೇಳ್ತಾ ಇದ್ದೀನಿ, ಒಂದು ಸಲವೂ ಕೂಡ ನಿಮ್ಮನ್ನು ತಲೆ ತಗ್ಗಿಸೋ ಒಂದೇ ಒಂದು ಕೆಲಸವನ್ನು ಈ 5 ವರ್ಷದಲ್ಲಿ ನಾನು ಮಾಡಲಿಲ್ಲ. ನೀವು ಎಲ್ಲಿಗಾದರೂ ಹೋದರೆ ಯಾವ ಕ್ಷೇತ್ರದವನಂತ ಕೇಳಿದರೆ AKM ಅಶ್ರಫ್ ಶಾಸಕ ಅಂತ ಹೇಳುವಾಗ ಅಭಿಮಾನದಿಂದ ತಲೆ ಎತ್ತಿ ನಿಲ್ಲುವಂಥ ಎಷ್ಟೆಷ್ಟೋ ಕೆಲಸಗಳನ್ನು ಮಾಡಿದ್ದೀನಿ. ಈ ಸಲವು ಮತ್ತೊಮ್ಮೆ ಮಂಜೇಶ್ವರದ ಜನರ ಸೇವೆಗೆಯಲು ಇಲ್ಲಿಯ ಮತೀಯ ಸಾಮರಸ್ಯವನ್ನು ಕಾಪಾಡಲಿಕ್ಕೆ ನನ್ನ ಏಣಿ ಗುರುತಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಪ್ರಚಂಡ ಬಹುಮತ ಚುನಾಯಿಸಬೇಕಂತ ಕೇಳಿಕೊಂಡು ಇಷ್ಟೊಂದು ಬ್ಯುಸಿಯಲ್ಲಿ ಈ ಒಂದು ಭಾಷಾ ಭೂಮಿಗೆ ಆಗಮಿಸಿರುವ ಸನ್ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಮಂಜೇಶ್ವರ ಜನರ ಪರವಾಗಿ ಮತ್ತೊಮ್ಮೆ ಹೃದಯದ ಅಂತರಾಳದಿಂದ ಕೃತಜ್ಞತೆ ಸಲ್ಲಿಸಿಕೊಂಡು ನನ್ನ ಮಾತಿಗೆ ವಿರಾಮ. ಜೈ ಹಿಂದ್, ಜೈ UDF. ಇದು ಕನ್ನಡದ ಮಣ್ಣು. ಕೇರಳದ ವಿಧಾನಸಭಾ ಕನ್ನಡದಲ್ಲೇ ಪ್ರಮಾಣ ವಚನವನ್ನು ಸ್ವೀಕರಿಸಿದ AKM ಅಶ್ರಫ್ ರವರು 6 ಕೋಟಿ ಕನ್ನಡಿಗರ ಕಣ್ಮಣಿಯಾಗಿ ಕಾಸರಗೋಡಿನ ಕನ್ನಡಿಗರ ಸಮಸ್ಯೆಗಳಿಗೆ ಸರ್ವ ಸಮಯದಲ್ಲಿಯೂ ಪರಿಹಾರವನ್ನು ಕಂಡು ಹುಡುಕಿಕೊಟ್ಟಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕ, ಬಡವ ದೀನ ದಲಿತರ ದುಃಖವನ್ನು ನಿವಾರಿಸಿದಂತಹ ಕರ್ನಾಟಕದ ಮಹಾನಾಯಕ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಎಂಬುದಾಗಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಭಾಗ್ಯಗಳ ಹರಿಕಾರ, ನ್ಯಾಯದ ಸರದಾರ, ಕರ್ನಾಟಕದ ದೊರೆ, ಅಹಿಂದ ನಾಯಕ, ಕೋಮುವಾದಿಗಳ ವಿರುದ್ಧ ಸಿಡಿದದ್ದ ಸಿಡಿಲಮರಿ ಶ್ರೀಮಾನ್ ಸಿದ್ದರಾಮಯ್ಯ ನಿಮ್ಮ ಮುಂದೆ.